ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಕ್ಕಂಥ ಬೆಂಡೆಕಾಯಿ ಡ್ರೈ ಫ್ರೈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದಾಗ. ಊಟದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ, ಸೈಡಾಗಿ ಲಂಚ್ಗೆ ಮತ್ತು ಡಿನ್ನರ್ ಟೈಮಲ್ಲಿ ಡಿನ್ನರ್ ಜೊತೆಗೂ ಸಹ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 1/4 kg ಸ್ವಲ್ಪ ಜಾಸ್ತಿ ಇದೆ ಇಷ್ಟು ಬೆಂಡೆಕಾಯಿನೂ ಕ್ಲೀನಾಗಿ ತೊಳೆದು ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ 2 ಸೈಡು ಕಟ್ ಮಾಡಿಬಿಟ್ಟು ಇಷ್ಟು ಸೈಜ್ನಲ್ಲಿ ಇರೋ ಥರ ಕಟ್ ಮಾಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಏಕೆ ಅಂದರೆ ನಾವು ಪೌಡ್ರೆಲ್ಲ ಹಚ್ಚಿದಾಗ ಅದರೊಳಗಡೆ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಸ್ವಲ್ಪ ಅಂತ ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ದೊಡ್ಡಗಿದ್ರೆ 3 ಪೀಸ್ ಮಾಡ್ಕೊಂಡಿದ್ದೀನಿ, ಚಿಕ್ಕಗಿದ್ರೆ 2 ಪೀಸ್ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಈ ಥರ ಒಂದು ಸಲ ಕಟ್ ಮಾಡಿಬಿಟ್ಟು ಫುಲ್ಲು ಓಪನ್ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಕಟ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಪೂರ್ತಿ ಬೆಂಡೆಕಾಯಿನೂ ಇದೇ ಥರ ಮಾಡಿಟ್ಕೊತಾ ಇದ್ದೀನಿ. ನೋಡಿ ಈ ಥರ ಅದರೊಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಇಳೀಲಿ ಅಂತ. ಈಗ ಪೂರ್ತಿ ಕಟ್ ಮಾಡಿದ್ದಾಗಿದೆ ನೋಡಿ. ಇಷ್ಟು ಸೈಜ್ನಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜಿಗೆ ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರು, ಹಾಗೆ 1/4 ಚಮಚದಷ್ಟು ಗರಂ ಮಸಾಲ, 1 ಸ್ಪೂನ್ನಷ್ಟು ಚಾಟ್ ಮಸಾಲ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ, ಹಾಗೆ 1 ಸ್ಪೂನ್ನಷ್ಟು ಎಣ್ಣೆ ಸಹ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಸೇರಿಸ್ಕೊಂಡು ಹಾಗೆ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ಗೆ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ನೀರು ಹಾಕ್ಬಿಟ್ರೆ ಫುಲ್ಲು ತೆಳು ಥರ ಆಗಿಬಿಡುತ್ತೆ. ನಾವು ಹಾಕಿರೋ ಮಸಾಲೆ ಪೌಡ್ರು ಅದೆಲ್ಲ ಬೆಂಡೆಕಾಯಿ ಒಳಗಡೆ ಇಳಿಬೇಕು ಅಂದರೆ ನಾವು ಸ್ವಲ್ಪ ಈ ಥರ ಕೈನಲ್ಲಿ ಒಣಗಿರೋ ಪೌಡ್ರನ್ನೇ ರಬ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಅದೇ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಕಲಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3ರಿಂದ 4 ಸಲ ಆ ಥರ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ನೀರು ಹಾಕಿ ತೆಳು ಮಾಡಬಾರ್ದು. ನಾನಿಲ್ಲಿ ಡ್ರೈ ಫ್ರೈ ಮಾಡ್ತಾ ಇರೋದ್ರಿಂದ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಷ್ಟು ಸಾಕು. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಬಿಡ್ತಾಯಿದ್ದೀನಿ. ನೋಡಿ 15 ನಿಮಿಷ ಆದಮೇಲೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಆಗಿದೆ. ಇವಾಗ ಸ್ಟವ್ ಮೇಲೆ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಲ್ಲ ಕಡೆ ಆಯಿಲ್ ಆಗೋ ಥರ ಈ ಥರ ಮಾಡಿಕೊಂಡು ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಜೊತೆ ಆ ಬೆಂಡೆಕಾಯಿನ ಒಂದೊಂದೇ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕೋ ಥರ ಹೇಗೆ ಬೇಕೋ ಹಾಗೆ ಹಾಕದೆ ಈ ಥರ ಕ್ಲೀನಾಗಿ ಜೋಡಿಸ್ಕೊಂಡ್ರೆ ನಾವು ನೆಕ್ಸ್ಟು ಇನ್ನೊಂದು ಸೈಡ್ ಟರ್ನ್ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಎಷ್ಟಾಗುತ್ತೋ ಅಷ್ಟು ನಾನಿಲ್ಲಿ ಜೋಡಿಸ್ಕೊಂಡು ಅದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಸೇರಿಸಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಒಂದು 10 ನಿಮಿಷ ಆದಮೇಲೆ ನಾನು ಲಿಡ್ ಓಪನ್ ಮಾಡಿ ಇನ್ನೊಂದು ಸೈಡು ಟರ್ನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ನಾವು ಎಲ್ಲ ತಿರುಗಿಸ್ಕೊಬೇಕಾಗುತ್ತೆ, ಇಲ್ಲಾಂದರೆ ಮಸಾಲೆ ಎಲ್ಲ ಬೆಂಡೆಕಾಯಿಂದ ಸೆಪ್ರೇಟ್ ಆಗಿಬಿಡುತ್ತೆ. ತಿನ್ನೋವಾಗ ಅಷ್ಟು ಟೇಸ್ಟಿ ಅನಿಸಲ್ಲ, ಸಪ್ಪೆ ಥರ ಇರುತ್ತೆ. ಇನ್ನೊಂದು ಸೈಡು ಎಲ್ಲ ತಿರುಗಿಸ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ನೋಡಿ ಇದು ಫ್ರೈ ಆಗಿದೆ. ಇಷ್ಟಾದರೆ ಸಾಕು, ತುಂಬ ರೋಸ್ಟ್ ಮಾಡೋದೆಲ್ಲ ಬೇಡ. ಇವಾಗ ನಾನು ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜು ಸಾಂಬಾರು ಇಷ್ಟಪಟ್ಟಿಲ್ಲ ಅಂದರೆ ಬೇಳೆ ಸಾರು ಜೊತೆ ಈ ಥರ ಮಾಡಿ ಸರ್ವ್ ಮಾಡ್ಬೋದು. ಮಕ್ಳಿಗೂ ಕೂಡ ಕೊಡೋದ್ರಿಂದ ಅವ್ರ ಬುದ್ಧಿಶಕ್ತಿ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.